ನಾವು ನೀವೆಲ್ಲರೂ ಸುಖ ಶಾಂತಿ ನೆಮ್ಮದಿಯಿಂದ ಬದುಕಬೇಕಾದರೆ ನಾವು ಕೆಲವೊಂದು ನಿಯಮಗಳನ್ನು ಅನುಸರಿಸಲೇಬೇಕು. ನಾನು ಮುಂದೆ ಹೇಳುವ ಕೆಲವೊಂದು ನಿಯಮಗಳನ್ನು ನೀವು ನಿಮ್ಮ ಜೀವನದಲ್ಲಿ ಅನುಸರಿಸುತ್ತಾ ನಡೆದರೆ, ಅಂದರೆ ನಾನು ಮುಂದೆ ಹೇಳುವ ನಿಮ್ಮ ಜೀವನದಲ್ಲಿ ನಡೆಯತಕ್ಕಂತ ಅಥವಾ ನಡೆದಿರಬಹುದಾದ ಕೆಲವು ವಿಷಯಗಳನ್ನು ಬೇರೆಯವರ ಜೊತೆ ಹಂಚಿಕೊಳ್ಳದೆ ರಹಸ್ಯವಾಗಿರಿಸಿಕೊಂಡರೆ ಖಂಡಿತ ನೀವು ನಿಮ್ಮ ಜೀವನದಲ್ಲಿ ಸುಖ ನೆಮ್ಮದಿಯಿಂದ ಬದುಕುತ್ತೀರಿ. ವೀಕ್ಷಕರೇ, ನೀವು ಸುಖ ನೆಮ್ಮದಿಯಿಂದ ಬಾಳಲು ನಿಮಗೆ ಅವಶ್ಯಕವಾಗಿರುವ ಈ 8 ರಹಸ್ಯಗಳನ್ನು ನಿಮ್ಮ ಜೀವನದಲ್ಲಿ ಈ 8 ರಹಸ್ಯಗಳನ್ನು ರಹಸ್ಯವಾಗಿ ನೀವು ಉಳಿಸಿಕೊಂಡು ಬಂದಲ್ಲಿ ಖಂಡಿತ ನೀವು ಸುಖ ನೆಮ್ಮದಿಯಿಂದ ಬದುಕುತ್ತೀರಿ. ವೀಕ್ಷಕರೇ, ಹಾಗಾದರೆ ಈ ಒಂದು ವಿಡಿಯೋದಲ್ಲಿ ನೀವು ನಿಮ್ಮ ಜೀವನದಲ್ಲಿ ರಹಸ್ಯವಾಗಿರಿಸಿಕೊಂಡು ಬರಬೇಕಾಗಿರುವ ಆ 8 ರಹಸ್ಯಗಳು ಯಾವುವು ಎಂಬ ಮಾಹಿತಿಯನ್ನ ಈ ಒಂದು ವಿಡಿಯೋದಲ್ಲಿ ನೋಡಿಕೊಂಡು ಬರೋಣ. ವೀಕ್ಷಕರೇ, ಈ ವಿಡಿಯೋವನ್ನು ಶುರು ಮಾಡುವುದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೆಂದ್ರೆ ಕೆಳಗೆ ಕಾಣೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಪ್ರೆಸ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಆಲ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದರಿಂದ ನಾವು ಹಾಕೋ ಪ್ರತಿಯೊಂದು ವಿಡಿಯೋದ ನೋಟಿಫಿಕೇಶನ್ ನಿಮಗೆ ಬಂದು ತಲುಪುತ್ತೆ. ವೀಕ್ಷಕರೇ, ರಹಸ್ಯ 1, ನಮ್ಮಲ್ಲಿ ಹಣ ಎಷ್ಟಿದೆ ಎಂದು ಯಾರ ಬಳಿಯೂ ಹೇಳಲೇಬಾರದು. ಹೌದು ವೀಕ್ಷಕರೇ, ಹಣದ ವಿಚಾರ ಬಂದರೆ ಹೆಣವು ಬಾಯಿ ತೆರೆಯುತ್ತದೆ ಅನ್ನೋ ಮಾತನ್ನು ನೀವು ಕೇಳೇ ಇರುತ್ತೀರಿ. ಒಬ್ಬ ಮನುಷ್ಯ ಅತಿಯಾಗಿ ಹಣವನ್ನು ಕೂಡಿಟ್ಟಿದ್ದಾನೆ ಅಂದರೆ ಆ ಒಂದು ವ್ಯಕ್ತಿಗೆ ಭಯ ಅನ್ನೋ ಶತ್ರು ಬೆನ್ನ ಹಿಂದೆಯೇ ತಿರುಗುತ್ತಿರುತ್ತಾನೆ. ನಮ್ಮಲ್ಲಿ ಎಷ್ಟು ಹಣ ಇದೆ ಎಂಬುವ ವಿಷಯವನ್ನು ನೀವು ಗುಟ್ಟಾಗಿ ನಿಮ್ಮೊಳಗೆ ಇಟ್ಟುಕೊಂಡರೆ ಒಳ್ಳೆಯದು. ನಿಮ್ಮಲ್ಲಿರುವ ಹಣದ ವಿಚಾರವನ್ನು 4 ಜನರ ಮುಂದೆ ನೀವೇನಾದರೂ ಹಂಚಿಕೊಂಡಿದ್ದೇ ಆದರೆ ನಿಮ್ಮ ಜೀವಕ್ಕೆ ಆಪತ್ತು ಬಂದಿದೆ ಎಂದರ್ಥ. ಏಕೆಂದರೆ ನಮ್ಮಲ್ಲಿರುವ ಹಣದ ಮಾಹಿತಿ ತಿಳಿದ ಮೋಸಗಾರರು, ಕಳ್ಳರು ಆ ಹಣದ ಸಲುವಾಗಿ ನಮ್ಮ ಬೆನ್ನ ಹಿಂದೆ ಬೀಳುವ ಸಂಭವವಿರುತ್ತದೆ. ರಹಸ್ಯ 2, ಕುಟುಂಬದಲ್ಲಿ ನಡೆಯುವ ಜಗಳವನ್ನು ಬೇರೆಯವರ ಜೊತೆ ಹಂಚಿಕೊಳ್ಳಬಾರದು. ಹೌದು ವೀಕ್ಷಕರೇ, ಕುಟುಂಬದ ಜಗಳವನ್ನು ಬೇರೆಯವರೊಂದಿಗೆ ಹಂಚಿಕೊಳ್ಳದೆ ನಾವೇ ಅಂದರೆ ಜಗಳವಾಡಿದ ಆ ಒಂದು ಕುಟುಂಬದವರೇ ಕೂತು ಬಗೆಹರಿಸಿಕೊಳ್ಳುವುದು ತುಂಬಾ ಉತ್ತಮವಾದ ದಾರಿಯಾಗಿದೆ. ಯಾಕೆಂದರೆ ನಿಮ್ಮ ಕುಟುಂಬವನ್ನು ನೋಡಿ ಸಹಿಸದ ಹಿತಶತ್ರುಗಳು ಆ ಜಗಳವನ್ನು ಶಾಂತವಾಗಿಸುವ ಬದಲು ಮತ್ತೊಂದಿಷ್ಟು ಹೆಚ್ಚಿನ ಪ್ರಮಾಣದಲ್ಲಿ ಆ ಜಗಳ ಉಲ್ಬಣಗೊಳ್ಳುವ ರೀತಿ ಮಾಡಬಹುದು. ಅಥವಾ ನಮ್ಮ ಕುಟುಂಬದಲ್ಲಿ ಒಗ್ಗಟ್ಟು ಇಲ್ಲವೆಂಬ ಕಾರಣಕ್ಕೆ ಶತ್ರುಗಳು ಆ ಒಂದು ಸದವಕಾಶವನ್ನು ಉಪಯೋಗಿಸಿಕೊಂಡು ನಮಗೆ ಕೇಡು ಮಾಡಬಹುದು. ಇದರಿಂದ ಕುಟುಂಬದಲ್ಲಿನ ಜಗಳವನ್ನು ಕುಟುಂಬದವರೇ ಕೂತು ಬಗೆಹರಿಸಿಕೊಳ್ಳುವುದು ತುಂಬಾ ಉತ್ತಮ ಮಾರ್ಗವಾಗಿದೆ. ರಹಸ್ಯ 3, ವೀಕ್ಷಕರೇ, ಈ 3ನೇ ರಹಸ್ಯ ಎಲ್ಲರಿಗೂ ಅನ್ವಯಿಸುವುದಿಲ್ಲ. ಯಾರಿಗೆ ಜ್ಯೋತಿಷ್ಯ ಶಾಸ್ತ್ರಗಳ ಮೇಲೆ ನಂಬಿಕೆ ಇದೆಯೋ ಅವರು ಈ ಒಂದು ರಹಸ್ಯವನ್ನು ತಪ್ಪದೇ ಪಾಲಿಸಿ. ನೀವು ಕೇಳಿದ ಜ್ಯೋತಿಷ್ಯ ಶಾಸ್ತ್ರ ಆ ಒಂದು ಜ್ಯೋತಿಷಿ ಮತ್ತು ನಿಮ್ಮ ನಡುವೆ ಮಾತ್ರ ಇರಲಿ. ಅವಶ್ಯವಿದ್ದರೆ ಮಾತ್ರ ಮನೆಯವರ ಜೊತೆ ಹಂಚಿಕೊಳ್ಳಿ. ಅವರು ಹೇಳಿದ ಆ ಜ್ಯೋತಿಷ್ಯ ಶಾಸ್ತ್ರ ಯಾವುದೇ ಕಾರಣಕ್ಕೂ ಬೇರೆಯವರಿಗೆ ತಿಳಿಯಲು ಬಿಡಬೇಡಿ. ಜ್ಯೋತಿಷ್ಯ ಶಾಸ್ತ್ರವೆಂಬುದು ಅವರವರ ನಂಬಿಕೆಗೆ ಬಿಟ್ಟ ವಿಷಯ. ಆದರೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ನಿಮ್ಮ ಆಯುಷ್ಯದ ಬಗ್ಗೆ ಮಾತ್ರ ಕೇಳಲೇಬೇಡಿ. ಆ ಒಂದು ಜ್ಯೋತಿಷಿ ನಿಮ್ಮ ಆಯುಷ್ಯದ ಬಗ್ಗೆ ನೆಗೆಟಿವ್ ಆಗಿ ಏನೇನೋ ಹೇಳಿದರೆ ಆ ಜ್ಯೋತಿಷಿಯ ಆ ಒಂದು ಮಾತುಗಳು ನಿಮ್ಮ ಮನಸ್ಸಿಗೆ ದುಷ್ಪರಿಣಾಮ ಬೀರುವ ಸಂಭವವಿದೆ. ಇದನ್ನು ನೀವು ಬೇರೆಯವರ ಜೊತೆ ಹಂಚಿಕೊಂಡರೆ ಅವರ ಮನಸ್ಸಿನ ಮೇಲೂ ಸಹ ದುಷ್ಪರಿಣಾಮ ಬೀರುತ್ತದೆ. ರಹಸ್ಯ 4, ನಾವು ಮಾಡಿದ ಸಾಧನೆಯನ್ನು ಬೇರೆಯವರಿಗೆ ಹೇಳಿಕೊಳ್ಳಬಾರದು. ಹೌದು ವೀಕ್ಷಕರೇ, ನೀವು ನಿಮ್ಮ ಜೀವನದಲ್ಲಿ ಮಾಡಿದಂತಹ ಸಾಧನೆಗಳ ಬಗ್ಗೆ ಬೇರೆಯವರ ಜೊತೆ ಹೇಳಿಕೊಳ್ಳಬಾರದು. ಏಕೆಂದರೆ ನಮ್ಮ ಬಗ್ಗೆ ನಾವೇ ಮಾತನಾಡಿಕೊಳ್ಳುವುದು ಅಥವಾ ಜಂಬ ಕೊಚ್ಚಿಕೊಳ್ಳುವುದರಿಂದ ಬೇರೆಯವರ ದೃಷ್ಟಿಯಲ್ಲಿ ನಾವು ತಿರಸ್ಕಾರಕ್ಕೆ ಒಳಗಾಗುತ್ತೇವೆ. ನಾವು ಎಷ್ಟೇ ಸಾಧನೆ ಮಾಡಿದ್ದರೂ ಜನರ ದೃಷ್ಟಿಯಲ್ಲಿ ನಮ್ಮ ಮೇಲೆ ಕೀಳರಿಮೆ, ನಾವು ಅಹಂಕಾರಿಗಳೆಂಬ ಅಪವಾದಕ್ಕೆ ಒಳಗಾಗುತ್ತೇವೆ. ನಾವು ಯಶಸ್ಸು ಮತ್ತು ನಾವು ಮಾಡಿದ ಸಾಧನೆಗಳನ್ನು ಬೇರೆಯವರು ಗುರುತಿಸಿ ಮಾತನಾಡಿಕೊಳ್ಳಬೇಕೇ ವಿನಾ ನಮ್ಮ ಸಾಧನೆಯ ಬಗ್ಗೆ ನಾವೇ ಯಾವತ್ತೂ ಮಾತನಾಡಿಕೊಳ್ಳಬಾರದು. ರಹಸ್ಯ 5, ನೀವು ಮಾಡಿದ ದಾನದ ಬಗ್ಗೆ ಬೇರೆಯವರಿಗೆ ಹೇಳಲೇಬೇಡಿ. ಹೌದು ವೀಕ್ಷಕರೇ, ಇತ್ತೀಚಿನ ದಿನಗಳಲ್ಲಿ ದಾನ ಮಾಡುವುದೇ ಪ್ರಚಾರವನ್ನು ಪಡೆದುಕೊಳ್ಳುವುದಕ್ಕಾಗಿ ಎಂಬ ಮನೋಭಾವನೆ ಎಲ್ಲರಲ್ಲೂ ಮೂಡಿಬಿಟ್ಟಿದೆ. ಈ ಒಂದು ಮನಸ್ಥಿತಿಯಿಂದ ದಾನದ ಅವಶ್ಯವಿದ್ದವರು ಸಹ
ದಾನ ಪಡೆಯಲು ಹಿಂದೆ ಮುಂದೆ ನೋಡುವ ಪರಿಸ್ಥಿತಿ ಬಂದು ಬಿಟ್ಟಿದೆ. ವೀಕ್ಷಕರೇ, ನಾವು ಇತರರಿಗೆ ಮಾಡಿದ ದಾನದ ಬಗ್ಗೆ ಜನರಿಗೆ ಹೇಳಿದರೆ ದಾನ ಪಡೆದವನ ಆತ್ಮಾಭಿಮಾನಕ್ಕೆ ಧಕ್ಕೆ ಬರುತ್ತದೆ. ನೀವು ಕೊಟ್ಟ ದಾನದ ಬಗ್ಗೆ ಜನರೊಂದಿಗೆ ಮಾತನಾಡಿದರೆ ಆ ಒಂದು ಜನರ ಮನಸ್ಸಿನಲ್ಲಿ ನೀವು ಅವರ ಮುಂದೆ ನಿಮ್ಮ ಶ್ರೀಮಂತಿಕೆಯನ್ನು ಪ್ರದರ್ಶಿಸುತ್ತಿದ್ದೀರಿ ಎಂಬ ಭಾವನೆ ಅವರ ಮನದಲ್ಲಿ ಬಂದು ಬಿಡುತ್ತದೆ. ಅಷ್ಟೇ ಅಲ್ಲದೆ, ನೀವು ಕೊಟ್ಟ ದಾನದ ಬಗ್ಗೆ ಬೇರೆಯವರ ಜೊತೆ ಹಂಚಿಕೊಳ್ಳುವುದರಿಂದ ಆ ದಾನದ ಮೂಲಕ ನಿಮಗೆ ದೊರಕಿದ್ದ ಪುಣ್ಯವೂ ಸಹ ನಶಿಸಿ ಹೋಗುತ್ತದೆಂಬ ನಂಬಿಕೆಯೂ ಸಹ ಇದೆ. ರಹಸ್ಯ 6. ನಮಗಾದ ಅವಮಾನವನ್ನು ಇತರರೊಂದಿಗೆ ಹಂಚಿಕೊಳ್ಳಲೇಬಾರದು. ಹೌದು ವೀಕ್ಷಕರೇ, ಮನುಷ್ಯನಾಗಿ ಹುಟ್ಟಿದ ಪ್ರತಿಯೊಬ್ಬರಿಗೂ ಒಂದಲ್ಲ ಒಂದು ಕಾಲಘಟ್ಟದಲ್ಲಿ ಅವಮಾನವನ್ನು ಅನುಭವಿಸಿಯೇ ಇರುತ್ತಾರೆ. ಅದು ಸಾವಿರಾರು ಕೋಟಿ ಇರುವ ಶ್ರೀಮಂತನೇ ಆಗಿರಲಿ, ದಿನ ಕೂಲಿ ಮಾಡಿ ಬದುಕುವ ಬಡವನೇ ಆಗಿರಲಿ, ಅವಮಾನ ಯಾರಿಗೂ ಬಿಟ್ಟಿರಲು ಸಾಧ್ಯವೇ ಇಲ್ಲ. ನಮಗಾದ ಆ ಅವಮಾನವನ್ನು ಮೆಟ್ಟಿ ನಿಲ್ಲಲು ಪ್ರಯತ್ನ ಮಾಡಬೇಕೇ ವಿನಾ ಆ ಅವಮಾನದ ಬಗ್ಗೆ ಬೇರೆಯವರೊಂದಿಗೆ ಚರ್ಚಿಸಬಾರದು. ಏಕೆಂದರೆ ನಮಗಾದ ಅವಮಾನದ ಬಗ್ಗೆ ಬೇರೆಯವರೊಂದಿಗೆ ಚರ್ಚಿಸಿದಾಗ ಆ ಒಂದು ಜನರ ದೃಷ್ಟಿಯಲ್ಲೂ ಕೂಡ ನಾವು ಸಣ್ಣವರಾಗಿ ಬಿಡುತ್ತೇವೆ. ಇದರಿಂದ ನಾವು ಮುಂದೆ ಮಾಡಲು ಹೊರಟ ಒಳ್ಳೆಯ ಕೆಲಸಗಳಿಗೆ ಇವರಿಂದಲೇ ಅಡ್ಡಿಯಾಗಬಹುದು. ಏಕೆಂದರೆ ಬಿದ್ದ ಮನುಷ್ಯನಿಗೆ ಆಳಿಗೊಂದು ಕಲ್ಲು ಎಂಬುವ ನುಡಿಯನ್ನು ನೀವು ಕೇಳೇ ಇರುತ್ತೀರಾ. ನಿಮಗೆಲ್ಲ ಇಲ್ಲಿವರೆಗೂ ಹೇಳಿದ ಮಾತು ಈಗ ಅರ್ಥವಾಯಿತು ಎಂದುಕೊಳ್ಳುತ್ತೇನೆ. ರಹಸ್ಯ 7. ದುಡುಕಿನಿಂದ ಮಾಡಿದ ಕೆಲಸವನ್ನು ಇತರರೊಂದಿಗೆ ಹಂಚಿಕೊಳ್ಳಬೇಡಿ. ಹೌದು ವೀಕ್ಷಕರೇ, ನಿಮಗೆ ಒಂದು ಕೆಲಸದ ಬಗ್ಗೆ ಯಾವುದೇ ಅರಿವಿರುವುದಿಲ್ಲ. ಆ ಒಂದು ಕೆಲಸವನ್ನು ನೀವು ಮಾಡಿರುತ್ತೀರಿ, ಆದರೆ ಆ ಒಂದು ಕೆಲಸದಲ್ಲಿ ನಿಮಗೆ ಯಶಸ್ಸು ದೊರೆತಿರುವುದಿಲ್ಲ. ಅಂತಹ ನೀವು ಮಾಡಿದಂತಹ ಕೆಲಸದ ಬಗ್ಗೆ ಬೇರೆಯವರೊಂದಿಗೆ ಚರ್ಚಿಸಿದಾಗ ನಿಮ್ಮ ಆ ಒಂದು ಮಾತನ್ನು ಕೇಳಿಸಿಕೊಂಡವರ ಮನದಲ್ಲಿ ನೀವೊಬ್ಬರು ಮೂರ್ಖರಾಗಿರುತ್ತೀರಿ, ಇಲ್ಲವೇ ನಿಮ್ಮ ಮಾನಸಿಕ ಸ್ಥಿತಿಯ ಬಗ್ಗೆ ಅವರಿಗೆ ಸಂಶಯ ಬಂದಿರುತ್ತದೆ. ಹಾಗಾಗಿ ಇಂತಹ ವಿಷಯಗಳನ್ನು ಚರ್ಚಿಸಲು ಹೋಗಬೇಡಿ. ಬದಲಾಗಿ ಆ ಒಂದು ಕೆಲಸದ ಬಗ್ಗೆ ಚೆನ್ನಾಗಿ ತಿಳಿದು ಆ ಒಂದು ಕೆಲಸ ಮಾಡಲು ಮುಂದುವರಿಯಿರಿ. ರಹಸ್ಯ 8. ನಮ್ಮ ಮನಸ್ಸಿನಲ್ಲಿರುವ ಮುಂದಾಲೋಚನೆಗಳನ್ನು ರಹಸ್ಯವಾಗಿಟ್ಟುಕೊಳ್ಳುವುದು ಉತ್ತಮ. ಹೌದು ವೀಕ್ಷಕರೇ, ಮುಂದಾಲೋಚನೆಯಿಂದ ಬದುಕಿದವನು ಖಂಡಿತ ಜೀವನದಲ್ಲಿ ಯಶಸ್ಸು ಕಾಣುತ್ತಾನೆ. ಆದರೆ ನಮ್ಮ ಮುಂದಾಲೋಚನೆಗಳ ಬಗ್ಗೆ ಬೇರೆಯವರೊಂದಿಗೆ ಚರ್ಚಿಸಲೇಬಾರದು. ನೀವು ಚರ್ಚಿಸಿದ ವ್ಯಕ್ತಿಯೇ ನಿಮ್ಮ ಆಲೋಚನೆಗಳಿಗೆ ತಣ್ಣೀರೆರಚುವ ಸಾಧ್ಯತೆಗಳಿರುತ್ತವೆ. ಏಕೆಂದರೆ ಮನುಷ್ಯನ ಆಲೋಚನೆಗಳು ಮನುಷ್ಯನಿಂದ ಮನುಷ್ಯನಿಗೆ ತುಂಬಾ ವ್ಯತ್ಯಾಸವಿರುತ್ತವೆ. ನಿಮ್ಮ ಆಲೋಚನೆ ಅವರಿಗೆ ಹಿಡಿಸದೇ ಇರಬಹುದು, ಅವರ ಆಲೋಚನೆ ನಿಮಗೆ ಹಿಡಿಸದೇ ಇರಬಹುದು. ಹಾಗಾಗಿ ನಿಮ್ಮ ಆಲೋಚನೆಗಳು ಕಾರ್ಯರೂಪಕ್ಕೆ ಬರುವವರೆಗೂ ಇತರರೊಂದಿಗೆ ಚರ್ಚಿಸಬೇಡಿ. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಒಂದು ಚಿಕ್ಕ ಮಾಹಿತಿ. ಈ ವಿಡಿಯೋ ಇಷ್ಟ ಆದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ, ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಮಾಹಿತಿಯೊಂದಿಗೆ ಮತ್ತೆ ನಿಮ್ಮ ಮುಂದೆ ಸಿಗುತ್ತೇನೆ.